ಬಿಟ್ಟು ನೋಡಿ ಹೊಂಬಾಳೆಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಗುರು ಪಿಕ್ಚರ್ ಮಾಡಿ ಅಂತ. ಇವತ್ತು ಅವನು ನನ್ನ ಮಗನಾಗಿ ಪರಿಚಯಿಸ್ತಿಲ್ಲ, ನಾನು ಅಪ್ಪು ಮಗನಾಗಿ ಪರಿಚಯಿಸ್ತಾ ಇದ್ದೀನಿ. ನಾನು ನೀನು ಇರೋವರೆಗೂ ಮರಿಬೇಡ ಮಗನ, ಅವ್ರನ್ನ ಅಪ್ಪುನೇ ಪರಿಚಯಿಸ್ತಾರೆ. ಇದು ಆಮೇಲೆ ಅಪ್ಪು ಹೋದ್ಮೇಲೆ ಇದನ್ನ ಅಶ್ವಿನಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಅವ್ರು ಕರೆದ್ಬಿಟ್ಟು ಮಾತಾಡ್ತಾರೆ, ನನ್ನ ಮಗ ಅವನು ಮಾಡಿ ಅಂತ ಹೇಳ್ತಾರೆ. ಅವನೆಲ್ಲ ಹೋಗ್ಬೇಕಾದ್ರೆ ಒಬ್ಬ ತಂದೆ ಮಾಡೋ ಕರ್ತವ್ಯನ ಜವಾಬ್ದಾರಿನ ವಹಿಸ್ಕೊಂಡು ಹೋಗಿದ್ದಾನೆ ಅಂತ ನನಗನ್ಸುತ್ತೆ. ನೋಡಿ, ಸಿನಿಮಾ ಮಾಡೋಕ್ಕೆ ಇಬ್ಬರು ಬೇಕು, ತಂದೆ ತಾಯಿ. ತಂದೆ ಅಂದವನು ನಿರ್ಮಾಪಕ, ತಾಯಿ ಅನ್ನೋರು ನಿರ್ದೇಶಕ. ಹೊಂಬಾಳೆ ನೋಡಿ, ಅವರು ದೇವರಿಗೆ ಮುಡಿಸ್ತಾರೆ ಆ ಹೂನ. ಅಂಥವ್ರ ಹತ್ರ ನನ್ನ ಮಗನ್ನ ಅವ್ರ ಜವಾಬ್ದಾರಿ ಒಪ್ಕೊಂಡು ಒಳ್ಳೆ ಗೂಡಲ್ಲಿ ಗುಬ್ಬಚ್ಚಿ ಮರಿಗಳನ್ನ ಕಾಪಾಡ್ತಾರೆ. ಆ ಥರ ಕಾಪಾಡ್ಕೊಂಡು ಸಿನಿಮಾನ ಮಾಡಿದ್ದಾರೆ. ನನಗೆ ನಿಜವಾಗಿ ಇವಾಗ ಕುತ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಅಂದರೆ ಯಾವುದು ಟೆನ್ಷನ್ ಇಲ್ಲ, ಸಿನಿಮಾಗೆ ಏನು ಖರ್ಚು ಮಾಡಬೇಕು, ಹೇಗೆ ಮಾಡಬೇಕು, ಯಾವುದು ಟೆನ್ಷನ್ ಇಲ್ಲ, ಹೇಗೆ ರಿಲೀಸ್ ಮಾಡಬೇಕು ಅಂತ. ಅದ್ಭುತವಾದ ಒಬ್ಬ ನಿರ್ಮಾಪಕ ನನ್ನ ತಮ್ಮನೇ ಹುಡುಕಿ ಕಳಿಸಿದ್ದಾನೆ ನನಗೆ. ಸೊ ಮುಖ್ಯವಾಗಿ ಅವರಿಗೆ ನಾನು, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಿದರೆ ತುಂಬ ಚಿಕ್ಕ ಮಾತಾಗುತ್ತೆ. ಅವ್ರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅಂದರೆ ಅದು ಸರಿ ಅನಿಸುತ್ತೆ.